ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ನಲ್ಲಿ 2 ವಾರದಿಂದ ಕಳಪೆ ಉತ್ತಮ ಅನ್ನೋದೇ ಇರಲಿಲ್ಲ. ಇವತ್ತು ಕಳಪೆ ಉತ್ತಮ 2 ಕೊಟ್ಟಿದ್ದಾರೆ. ಉತ್ತಮ ಯಾರು ಕೊಟ್ಟಿದ್ದಾರೆ, ಕಳಪೆ ಯಾರು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈ ವಾರದ ಆಲ್ಮೋಸ್ಟ್ ಕಳಪೆ ಆಟ ಆಡಿರೋದು ನಿಮ್ಗೆ ಗೊತ್ತೇ ಇದೆ. ಆಲ್ಮೋಸ್ಟ್ ಉಸ್ತುವಾರಿ ವಯಸ್ಸಾಗಿರ್ಬೋದು, ಆಟ ಆಡಬೇಕಾದ್ರೆ ಆಲ್ಮೋಸ್ಟ್ ಟಾಸ್ಕಲ್ಲಿ ಚೈತ್ರನ ಹಾಕ್ಕೊಂಡಿರ್ತಾರೆ. ಎಲ್ಲ ಟಾಸ್ಕಲ್ಲಿ ಏನೋ ಒಂಥರ ಮೋಸ ಮಾಡಿ, ಅಥವಾ ಕೈಗಿಂಟಿದ್ರು, ಕಾಲ್ಗಿಂಟಿದ್ರು, ಆಮೇಲೆ ಪೈಪಲ್ಲಿ ಇದನ್ನೇ ತೆಗ್ದಿರಲಿಲ್ಲ, ಬೆಂಡೆ ತೆಗ್ದಿರಲಿಲ್ಲ. ತುಂಬ ಮೋಸ ಮಾಡಿದ್ದಾಳೆ ಚೈತ್ರ. ಅದಕ್ಕೋಸ್ಕರ ಮನೆಯವರೆಲ್ಲ ಸೇರಿ ಈ ವಾರದ ಕಳಪೆ ಚೈತ್ರ ಕೊಟ್ಟಿದ್ದಾರೆ. ಪಾಪ ಅನಿಸುತ್ತೆ, ಹೆಂಗಂದರೆ ಹೋದ ಸೀಸನ್ನು ಹೇಳ್ತಿದ್ಲು, ನಾನು 7 ಸಲ ಹೋಗೇ ಇಲ್ಲ, ಇವತ್ತು ಸುದೀಪ್ ಸರ್ನ ಕೇಳಿಬಿಡ್ತೀನಿ, 7 ಸಲ ಎಲ್ಲೋಗಿದ್ದೀನಿ ಹೋದ ಸೀಸನ್ ನಾನು ಅಂತ ಎಲ್ಲ ಹೇಳ್ತಿದ್ಲು. ಈ ಸೀಸನ್ ಆಲ್ರೆಡಿ ಮತ್ತೆ ಕಳಪೆಗೆ ಹೋಗಿದ್ದಾಳೆ. ಇದನ್ನು ಇಟ್ಕೊಂಡು ನಿಜವಾಗ್ಲೂ ಸುದೀಪ್ ಸರ್ ಕೂಡ ಫನ್ ಮಾಡೇ ಮಾಡ್ತಾರೆ. ಏಕೆಂದರೆ ದೇವ್ರ ಮುಂದೆ ದೀಪ ಹಚ್ಚೋದೇನು, ಅಳೋದೇನು, ಹೊರಗಣ್ಣಲ್ಲಿ ಅವ್ರನ್ನೆಲ್ಲ ನೋಡೋದೇನು, ನಾನು ಈ ಥರ ಮಾಡ್ತಿದ್ನಿ ಅಂತ ತುಂಬ ಫನ್ನಾಗಿತ್ತು. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಸರ್ ಗಿಲ್ಲಿ ಕೈಲಿ ತಮಾಷೆ ಮಾಡೇ ಮಾಡಿಸ್ತಾರೆ. ತುಂಬ ಚೆನ್ನಾಗಿತ್ತು. ಇನ್ನು ಉತ್ತಮ ಅಂತ ಬಂದರೆ, ಬಿಗ್ ಬಾಸ್ ಮನೆಯ ಸದಸ್ಯರೆಲ್ಲ ಸೇರಿ ಮಾಳು ಕೊಟ್ಟಿದ್ದಾರೆ. ಬಟ್ ಏನು ಕೊಟ್ಟಿದ್ದಾರೆ ಮಾಳುಗೆ ಅಂತ ನಿಜ ಗೊತ್ತಿಲ್ಲ. ಬಟ್ ಎಲ್ಲರೂ ಮನೆಯವರೆಲ್ಲ ಸೇರಿ ಮಾಳುಗೆ ಉತ್ತಮ ಅಂತ ಕೊಟ್ಟಿದ್ದಾರೆ. ಮನೆಯವರೆಲ್ಲ ಅಂತ ಅಲ್ಲ, ಒಂದು 5-6 ಜನ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಜಾಸ್ತಿ ಓಟ್ ಯಾರಿಗೆ ಬಂದಿದೆಯೋ ಅವ್ರಿಗೆ, ಅಂದರೆ ಮಾಳುಗೆ ಜಾಸ್ತಿ ಓಟ್ ಬಂದಿದೆ, ಅದಕ್ಕೋಸ್ಕರ ಅವ್ರನ್ನ ಉತ್ತಮ ಅಂತ ಕೊಟ್ಟಿದ್ದಾರೆ. 2 ವಾರದಿಂದ ಉತ್ತಮ ಕಳಪೆ ಇರಲೇ ಇಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇನ್ನು ಮುಂದೆ ಇರೋದಿಲ್ಲ ಅಂತ. ಆಗೋ ಈಗೋ ಈ ಮಾಳುಗೆ ಉತ್ತಮ ಕೊಟ್ಟಿದ್ದಾರೆ, ಚೈತ್ರನ್ಗೆ ಕಳಪೆ ಕೊಟ್ಟಿದ್ದಾರೆ. ಹಾಗೆಯೇ ತುಂಬ ಬರೀ ಸ್ಪಾನ್ಸರ್ ಟಾಸ್ಕೇ ಮಾಡಿಸ್ತಿದ್ದಾರೆ ಬಿಗ್ ಬಾಸ್ ಅವ್ರು ಇತ್ತೀಚೆಗೆ. ಜಾಸ್ತಿ ಟಾಸ್ಕ್ಗಿಂತ ಸ್ಪಾನ್ಸರ್ ಟಾಸ್ಕೇ ಜಾಸ್ತಿ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.